ಹಾಯ್ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಇದು ಮೈ ಸನ್, ಗಾಡ್ ಬ್ಲೆಸ್ ಯು. ದಯವಿಟ್ಟು ಸರ್ಪ್ರೈಸ್ ಕೊಡ್ಬೇಡ, ಮುಂಚೆ ಹೇಳಿ. ನಾನು ಸುಳ್ಳು ಹೇಳೋದಕ್ಕೆ ರೆಡಿಯಾಗಿ ನಿಜ ಹೇಳ್ಬಿಡ್ತೀನಿ. ಬರೀ ನಿಜ ಮಾತಾಡ್ತಾರೆ, ಏನಾದ್ರು ಖುಷಿ ಹೇಳ್ಕೊಂಡು. ಇವಾಗ ಏನು ಹೇಳ್ಬೇಕು ಅದನ್ನು ನೀನು ಹೇಳ್ಬಿಡು. ರೂಲ್ ಆಗ್ತಾನೆ ಇದೆಯಾ? ನಿಮ್ಗೆ ಯಾಕೆ ಬೇಕದು? ಶಬಾಷ್. ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಅಜಿತ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಭೂಮಿ. ಇವಾಗ ಆಲ್ರೆಡಿ ಹತ್ತತ್ರ 150 ಎಪಿಸೋಡ್ ಹತ್ತತ್ರ ಬರ್ತಾ ಇದ್ದೀವಿ. ಇನ್ನೇನು ಮಾತಿಲ್ಲ, ಭೂಮಿ ಅವ್ರು ಮಾತಾಡ್ತಾರೆ. ಹೌದಾ, ಹೇಳ್ಬೇಕಲ್ವೇನೋ? ಈ ಫಸ್ಟಿಂದ ಹೇಳ್ತೀನಿ ನಾನು. ಹೌದಾ? ಒಂದು ಮಾರ್ಕ್ಸ್ಗೆ 3 ಪೇಜ್ ಆನ್ಸರ್ ಬರೆದ್ರೆ ಎಷ್ಟು ಹರ್ಟ್ ಆಗುತ್ತೆ, ಅಷ್ಟು ಹರ್ಟ್ ಆಗ್ತದೆ ನನಗೆ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ನಮಗೆ ತುಂಬಾ ಕಮೆಂಟ್ಸ್ ಬಂದಿದ್ದು, ಭೂಮಿ ಅವ್ರ ಮೇಲೆ ಅಜಿತ್ ಅವ್ರಿಗೆ ಯಾವ ಖುಷಿ ಆಗುತ್ತೋ ಬಿಡುತ್ತೋ ನೀವೇ ನೋಡ್ಬೇಕು. ಅವನು ಹೇಳ್ದ. ಇನ್ನೊಂದು ನನ್ನ ಕತೆ ಸಾಂಗ್ ಯಾರು ಡೆಡಿಕೇಟ್ ಮಾಡ್ತಾರೆ? ನಮ್ಮ ಆಡಿಯನ್ಸ್ಗೆ. ಎಕ್ಸಾಕ್ಟ್ಲಿ, ಪರ್ಫೆಕ್ಟ್. ಅವನೇ ಕನ್ವಿನ್ಸ್ ಆಗಲಿಲ್ಲ. ಮಸ್ತ್ ರೇ, ಮಸ್ತ್, ಫ್ಯಾಂಟಾಸ್ಟಿಕ್. ಮತ್ತೆ ಸರ್, ನನ್ನಮ್ಮ ಒರಿಜಿನಲ್ ಅಮ್ಮ. ನಿಜ ಕೇಳಿದ್ರೆ ನಮ್ಮನೇಲಿರೋದು ಹೆಸರುಗಳು ಗೊತ್ತಿಲ್ಲ. ಈ ಇಂಟರ್ವ್ಯೂ ಆದ್ಮೇಲೆ ಸಿಗಿ ಒಂಚೂರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಅಜಿತ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಭೂಮಿ. ಇವಾಗ ಆಲ್ರೆಡಿ ಹತ್ತತ್ರ 150 ಎಪಿಸೋಡ್ ಹತ್ತತ್ರ ಬರ್ತಾ ಇದ್ದೀವಿ. ತುಂಬ ಫಾಸ್ಟಾಗಿ ಮೂವ್ ಆಗ್ತಾಯಿದೆ ಟೈಮು. ಆ್ಯಂಡ್ ಅದ್ರ ಜೊತೆ ಸೀರಿಯಲ್ ಶುರು ಆಗಿದ್ದು TRP ನಂಬರ್ಸ್ ನೋಡೋದಾಗಿರ್ಬೋದು, ಅಥವಾ ಜನಗಳ ಮನಸ್ಸಿಗೆ ರೀಚ್ ಆಗೋ ಪ್ರೋಸೆಸ್ ಆಗಿರ್ಬೋದು, ಸ್ವಲ್ಪ ಸ್ಲೋ ಇತ್ತು ಅಂತ ಹೇಳಿದ್ರು ಇವತ್ತಿನ ದಿನಕ್ಕೆ ತೊಗೊಂತು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಇಮೆನ್ಸ್ ಲವ್ನ ನಮಗೆ ಕೊಡ್ತಾ ಇದ್ದೀರಾ. ಆ್ಯಂಡ್ ಐ ಥಿಂಕ್ ಆ ಒಂದು ಪ್ರೀತಿ ಮತ್ತು ಸಪೋರ್ಟೇ ಇವತ್ತು ನಾವಿಲ್ಲಿ ಇಷ್ಟೂ ಜನ, ಏನೊಂದು 50 ಜನ 60 ಜನ ಕೆಲಸ ಮಾಡ್ತೀವಿ ಈ ಸೆಟ್ಟಲ್ಲಿ. ಅಷ್ಟು ಜನಕ್ಕೆ ಕೆಲಸ ಮಾಡೋದಕ್ಕೆ ಒಂದು ಎನರ್ಜಿ. ಐ ಥಿಂಕ್ ನಾವು ಇಲ್ಲಿಂದ ಕೂತ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ದಿಸ್ ಸಪೋರ್ಟ್. ಆ್ಯಂಡ್ ಇದೇ ಥರ ನಿಮ್ಮ ಸಪೋರ್ಟ್ ಮುಂದೆನೂ ಇರಲಿ. ನಿಮ್ಮ ನಂಬಿಕೆನ ಯಾವತ್ತೂ ಸುಳ್ಳು ಮಾಡಲ್ಲ. ನಿಮ್ಗೆ ಇಷ್ಟ ಆಗೋ ಥರ ಕೆಲಸ ಇಡೀ ಸೆಟ್ಟಲ್ಲಿ ಎಲ್ಲರೂ ಮಾಡ್ತೀವಿ. ಆ್ಯಂಡ್ ಇನ್ನೇನು ಮಾತಿಲ್ಲ, ಭೂಮಿ ಅವ್ರು ಮಾತಾಡ್ತಾರೆ. ಜರ್ನಿ ಅಂತ ಅಂದರೆ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ, ಮೆಮೊರಬಲ್ ಜರ್ನಿ ಆಗಿತ್ತು. ಆಲ್ರೆಡಿ 150 ಎಪಿಸೋಡ್ಸ್ ಬಂದಿದ್ದೀವಿ ನಾವು. ಮಜಾ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇನ್ನು ಮುಂದೇನು ಮಜಾ ಮಾಡ್ಕೊಂಡು ಶೂಟ್ ಮಾಡ್ತೀವಿ. ಇಲ್ಲ, ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದನ್ನು ಕಾದು ನೀವೇ ನೋಡಬೇಕು, ಆವಾಗಲೇ ಮಜಾ ಜಾಸ್ತಿ. ಇದಕ್ಕೆ ಫಸ್ಟ್ ಭೂಮಿ ಅವ್ರು ಆನ್ಸರ್ ಮಾಡ್ತಾರೆ. ಎಸ್, ನಾನು ರೀಸೆಂಟಾಗಿ ತುಮಕೂರಲ್ಲಿ ಒಂದು ಫಂಕ್ಷನ್ ನಡೀತು. ಅಲ್ಲಿ ತುಮಕೂರು ಜನ ಕೊಟ್ಟಂಥ ಪ್ರೀತಿ ಅಥವಾ ಅವರು ಕ್ವೆಶನ್ಸ್ ಕೇಳಿದ್ದು, ಇಟ್ ವಾಸ್ ಸೋ ಹಾರ್ಟ್ ಟಚಿಂಗ್. ದ್ಯಾಟ್ ವಾಸ್ ಅ ಬೆಸ್ಟ್ ರೆಸ್ಪಾನ್ಸ್ ಅನ್ಕೋತೀನಿ ನನಗೆ. ಆ್ಯಕ್ಚುಲಿ ಬೆಸ್ಟ್ ಅಂತ ಹೇಳೋದಕ್ಕಾಗಲ್ಲ. 1-2 ಹತ್ರ ಇತ್ತು ಅಂದರೆ ಬೆಸ್ಟ್ ಅಂತ ಚೂಸ್ ಮಾಡ್ಬೋದು. ಲೈಕ್ ತುಂಬ ಅಂದರೆ ತುಂಬ ಕಮೆಂಟ್ಸ್ಗಳು ಓದ್ತಾ ಇರ್ತೀನಿ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ನಾವು ಇಲ್ಲಿ ಶೂಟಿಂಗ್ ಸೆಟ್ಟಿಗೆ ಬರುವಂಥ ಒಂದಷ್ಟು ಜನ, ಅಥವಾ ಭೂಮಿ ಅವರು ತುಮಕೂರಿಗೆ ಹೋದಾಗ ಆಗಿರ್ಬೋದು, ಅವ್ರು ಬಂದು ಒಂದಷ್ಟು ಎಕ್ಸ್ಪೀರಿಯನ್ಸ್ ಹೇಳ್ಕೊತಾ ಇದ್ರು. ಯಾವ ಮಟ್ಟಿಗೆ ಸೀರಿಯಲ್ ಜನಗಳ ಮನಸ್ಸಿಗೆ ಸೇರಿದೆ ಆ್ಯಂಡ್ ಎಷ್ಟು ಜನ ನಮ್ಮನ್ನು ಇಷ್ಟಪಡ್ತೀರಾ ಅನ್ನೋದು. ಐ ಥಿಂಕ್ ಎಲ್ಲವೂ ಬೆಸ್ಟೇ. ಬಿಕಾಸ್ ಇವತ್ತು ನಾವು ಸೀರಿಯಲ್ ಮಾಡ್ತಿದ್ದೀವಿ, ಈ ಮಟ್ಟಕ್ಕೆ ಒಂದು ಸಪೋರ್ಟ್ ಸಿಗ್ತಿದೆ ಅಂತ ಹೇಳಿದ್ರೆ ಅದೇ ಒಂದು ಬೆಸ್ಟ್ ಥಿಂಗ್. ಆ್ಯಕ್ಷನ್ಸಲ್ಲಿ ಅಂದರೆ ನಾರ್ಮಲಿ ಅವರು ಹಿಂಗಂತಾರೆ, ಈ ಥರ ಅಂತಾರೆ. ಬಾಪ ವಿನಿ ಇಲ್ಲೊಂದು ಸ್ವಲ್ಪ ಇಲ್ಲಿ ಬಪ್ಪ ಅಂತಾರೆ. ಅವ್ರ ಅಸಿಸ್ಟೆಂಟ್ನ ಹಂಗೆ ಕರೆಯೋದು, ಅವನೇ ತಿರುಗ್ಬಿಟ್ಟ ನಾನು ಕರೆದಿದ್ದಕ್ಕೆ. ಸೊ ಅಷ್ಟು ನೀಟಾಗಿ ಇಮಿಟೇಟ್ ಮಾಡಿದ್ದೀನಿ ನಾನು. ಈಗ ಸ್ವಲ್ಪ ಕನ್ನಡ ಜಾಸ್ತಿ ಬರುತ್ತೆ ಇವ್ರಿಗೆ. ಸೊ ಒಂದೇನಾದ್ರು ಡೈಲಾಗು ಸ್ವಲ್ಪ ಹಳೆಗನ್ನಡ ಆ ಥರದ್ದು ಏನಾರು ಇತ್ತಂದರೆ ವಾಟ್ ಈಸ್ ದಟ್ ಅಂತಾರೆ. ಅಂದರೆ ನಾನು ಸೀರಿಯಸ್ ಆಗಿ
ಹಿಂಗಿರ್ತೀನಿ. ಅಂದರೆ ನಂಗೆ ಈ ಥರನೂ ಬರೆದ್ರೆ ಭೂಮಿ ಕ್ಯಾರೆಕ್ಟರ್ಗೆ ಅಂತ ಕನ್ವಿನ್ಸ್ ಆಗಿ ಹೋಗಿರ್ತೀನಿ. ನಾನು ಹಿಂಗೆ ನೋಡ್ತಾ ಇರ್ತೀನಿ, ಡೈಲಾಗ್ ಹೇಳಬೇಕು. ಒಂದ್ಸಲಿ ಡೈರೆಕ್ಟರು ಶಾರ್ಟಿಗೆ ಮುಂಚೆನೇ ಒಂದ್ಸಲಿ ಹೇಳಿರ್ತಾರೆ, ಇವ್ರಿಗೆ ಅರ್ಥ ಆಗಿದೆ ಅಂದರೆ ಇವ್ರು ಕನ್ವಿನ್ಸ್ಡಾಗಿ ಕಾಣಿಸ್ತಿರ್ತಾರೆ, ಹಿಂಗೆ ನೋಡಿ ರೆಡಿ ಆಗಿರ್ತಾರೆ ಡೈಲಾಗ್ ಎಲ್ಲ ಹೇಳೋದಕ್ಕೆ. ಅದಾದಮೇಲೆ ವಾಟ್ ಈಸ್ ದಟ್ ಅಂತಾರೆ, ಕತ್ತದು ಏನೋ ಒಂಥರ ಮಾಡ್ತಾರೆ ಅವ್ರದ್ದು, ಅದೇನೋ ಹೇಳ್ತಾರೆ, ವಾಟ್ ಈಸ್ ದಟ್ ಅಂತ ಹೇಳ್ತಾರೆ. ಇದಕ್ಕೂ ಭೂಮಿ ಅವ್ರ ಆನ್ಸರ್ ಮಾಡ್ತಾರೆ. ನಾರ್ಮಲಿ ಎಲ್ಲ ಸೀನ್ಸು ಇಷ್ಟಪಟ್ಟೆ ಮಾಡಿದ್ದೀನಿ ನಾನು. ಜಾಸ್ತಿ ಅಂತ ಅಂದರೆ ನನ್ನ ಅಪ್ಪ ಅಮ್ಮನ ಜೊತೆ ನಾನೇನು ಮದುವೆ ಆಗೋದಕ್ಕಿಂತ ಮುಂಚೆ ಆ ಸೀನ್ಸ್ ಎಲ್ಲ ಇತ್ತು, ಅದು ನನಗೆ ತುಂಬ ಇಷ್ಟ. 80 ಅಥವಾ 90 ಎಪಿಸೋಡ್ ಸೆಂಟ್ರಲ್ಲಿ ಒಂದು ದೇಶದ ಬಗ್ಗೆ, ಅದ್ರ ಇಂಪಾರ್ಟೆನ್ಸ್ ಬಗ್ಗೆ ಒಂದು ಮಾತು ಹೇಳ್ತೀವಿ. ಅಂದರೆ ನನ್ನ ಪ್ರಾಣಕ್ಕೆಲ್ಲ ಒಂದು ಅಪಾಯ ಬಂದಾಗ ಮನೆಯವರೆಲ್ಲ ತುಂಬ ಟೆನ್ಷನ್ ಆಗ್ತಾರೆ, ಏನಕ್ಕೆ ಪೊಲೀಸ್ ಕೆಲಸ ಬೇಕು, ಬಿಟ್ಬಿಡು ಆರಾಮಾಗಿ ಒಂದು ಉಪ್ಪನ್ನು ಮಾರ್ಕೊಂಡವರು ಜೀವನ ನಡೆಸ್ಬೋದು ಅನ್ನೋ ಥರ ಬಂದಾಗ ಒಂದಷ್ಟು ಡೈಲಾಗ್ಸ್ಗಳಿದೆ. ದೇಶ ಅಥವಾ ದೇಶಕ್ಕೆ ಸೇವೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಐ ಥಿಂಕ್ ರೈಟಿಂಗ್ ಆಗಿರ್ಬೋದು, ಡೈಲಾಗ್ಸ್ ಎಲ್ಲ ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿತ್ತು. ಶ್ರೀಕಾಂತ್ ಅವರು ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ರೈಟರ್ ಅವರು. ಐ ಥಿಂಕ್ ಒಂದು ಕಂಟೆಂಟ್ಗಾಗಿರ್ಬೋದು ಅಥವಾ ಒಂದು ವಿಷಯನ ನೀಟಾಗಿ ಎಲಿವೇಟ್ ಮಾಡಿ ನೆಕ್ಸ್ಟ್ ಲೆವೆಲಲ್ಲಿ ಕೂರಿಸಿರ್ತಾರೆ. ಐ ಥಿಂಕ್ ನನಗೆ ಅದು ಒನ್ ಆಫ್ ದ ಬೆಸ್ಟ್ ಸೀನ್ಸ್ ಈ ಸೀರಿಯಲಲ್ಲಿ. ಪ್ರಾಬ್ಲಿ ನನ್ನ ತಾಯಿ ಬೇಗ ಬಿಡುಗಡೆ ಆಗೋದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಆಡಿಯನ್ಸ್ಗೆ ಎಕ್ಸಾಕ್ಟ್ಲಿ, ಪರ್ಫೆಕ್ಟ್.